ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಏಪ್ರಿಲ್ 13 ಮೈಸೂರಿನ ಗಾಂಧಿ ಚೌಕದ ಮುಂಭಾಗದಲ್ಲಿರುವ ಗಾಂಧಿ ಪ್ರತಿಮೆಯ ಮುಂದೆ ಮೈಸೂರು ನಗರ ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಮತ್ತು ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ವತಿಯಿಂದ ನಾಳೆ ಚುನಾವಣಾ ಪ್ರಚಾರಕ್ಕೆ ಆಗಮಿಸುತ್ತಿರುವ ನರೇಂದ್ರ ಮೋದಿ ಅವರಿಗೆ ಗೋ ಬ್ಯಾಕ್ ಮೋದಿ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕದಲ್ಲಿ ಬರ ಬಂದಾಗ ಬರಲಿಲ್ಲ, ಕರ್ನಾಟಕ ಜನರ ಕಷ್ಟಕ್ಕೆ ಸ್ಪಂದಿಸಲಿಲ್ಲ. ಈಗ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಪಕ್ಷವನ್ನು ಗೆಲ್ಲಿಸಿಕೊಡಿ ಎಂದು ಕೇಳಲು ಬರುತ್ತಿರುವ ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ ಕೂಗಿ ಗೋ ಬ್ಯಾಕ್ ನರೇಂದ್ರ ಮೋದಿ ಎಂಬ ಘೋಷಣೆ ಅಡಿಯಲ್ಲಿ ಪ್ರತಿಭಟಿಸಿದರು. ಪ್ರತಿಭಟನೆಯಲ್ಲಿ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ, ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್, ಕಾಂಗ್ರೆಸ್ ಮುಖಂಡ ಹಾಗೂ ಮೂಡಾ ಮಾಜಿ ಅಧ್ಯಕ್ಷರಾದ ಎಚ್.ವಿ. ರಾಜೀವ್, ನಗರ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾದ ಎಂಕೆ ಅಶೋಕ, ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದ ಎನ್.ಆರ್. ನಾಗೇಶ್, ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಮೀನುಗಾರರ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್. ಸಿದ್ದಯ್ಯ, ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಕೆ. ರಮೇಶ್, ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂ. ಶಿವಣ್ಣ, ಮಾಜಿ ಮೇಯರ್ಗಳಾದ ಪುರುಷೋತ್ತಮ್, ಬಿ.ಕೆ. ಪ್ರಕಾಶ್, ಮೋದಾಮಣಿ, ಪುಷ್ಪಲತಾ, ಟಿ.ಬಿ. ಚಿಕ್ಕಣ್ಣ, ಮೈಲಾಕ್ ನ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್, ಮುಖಂಡರಾದ ದ್ಯಾವಪ್ಪ ನಾಯಕ, ವೆಂಕಟೇಶ್, ನಾಗರಾಜು, ಭಾಸ್ಕರ್ ರವರು ಸೇರಿದಂತೆ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ಮುಖಂಡರು, ಕಾರ್ಯಕರ್ತರು, ನಾಯಕರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಚಾರಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇಡೀ ಕರ್ನಾಟಕದಾದ್ಯಂತ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸೂಚನೆ ಮೇರೆಗೆ ಕರ್ನಾಟಕಕ್ಕೆ ಯಾವುದೇ ವಿಧದ ಸಹಾಯವನ್ನು ಮಾಡದೆ ಸುಳ್ಳು ಭರವಸೆಗಳನ್ನು ನೀಡ್ತಾ ಇದ್ದಂಥ 10 ವರ್ಷಗಳ ಕಾಲ ಈ ದೇಶಕ್ಕೆ ಬರೀ ಸುಳ್ಳಿನ ಮಾತಿನಲ್ಲಿ ಮೋಡಿ ಮಾಡಿದಂಥ ಮೋದಿಯವರು ಈಗ ಚುನಾವಣೆಯಲ್ಲಿ ಮೋಡಿ ಮಾಡಲು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಾವು ಕರ್ನಾಟಕದ ಜನರಿಗೆ, ನಾವು ಸ್ವಾಭಿಮಾನಿ ಕನ್ನಡಿಗರು, ನಮಗೆ ಮೋಸ ಮಾಡಿದ, ನಮಗೆ ನಾವು ಕೊಟ್ಟಂತ ತೆರಿಗೆಯ ಹಣದಲ್ಲಿ ನಮಗೆ ಬರಬೇಕಾದಂಥ ಪಾಲನ್ನ ಇವತ್ತು ಕೊಡದೆ ಕರ್ನಾಟಕದ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಜನತೆಗೆ ಮೋಸ ಮಾಡಿದಂಥ ಮೋದಿಯವರು ನಮಗೆ ಬರಬೇಕಾಗಿಲ್ಲ. ಕರ್ನಾಟಕಕ್ಕೆ ನಾವು ಸ್ವಾಭಿಮಾನಿ ಕನ್ನಡಿಗರು, ನಾವು ತೆರಿಗೆ ರೂಪದಲ್ಲಿ ಕೊಟ್ಟಂತ ವರ್ಷಕ್ಕೆ 4,18,000 ಕೋಟಿ ರೂಪಾಯಿಗಳನ್ನು ನಾವು ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿ ನಾವು ತೆರಿಗೆಯನ್ನು ನೀಡ್ತಾ ಇದ್ದೇವೆ. ಆದರೆ ನಮಗೆ ತಲ್ಲಬೇಕಾದಂಥ ನಮ್ಮ ಪಾಲು, ನಮಗೆ ಬರಬೇಕಾದಂಥ ಹಣ, ಏನು ಕೊಡಬೇಕಾಗಿದ್ದಂಥ ಹಣವನ್ನೇ ಇಲ್ಲಿ ತನಕ ಕೊಡದೇ ಇರ್ತಕ್ಕಂಥ ಮೋದಿಯವರು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ? ನಮ್ಮತ್ರ ಕರ್ನಾಟಕದ ಸ್ವಾಭಿಮಾನಿ ಮತದಾರರನ್ನ ಮತ ಕೇಳಲು ಬರೋದಕ್ಕೆ ಅವರಿಗೆ ಯಾವ ಮುಖ ಇದೆ ಅನ್ನೋದನ್ನ ಪ್ರಶ್ನೆ ಮಾಡೋದಕ್ಕೋಸ್ಕರ ಇವತ್ತು ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಪಕ್ಷ ಜನರನ್ನ ಗಮನವನ್ನು ಸೆಳೆಯಲು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಗೋ ಬ್ಯಾಕ್ ಮೋದಿ, ಕರ್ನಾಟಕದ ಜನತೆಗೆ ಮೋಸ ಮಾಡಿರ್ತಕ್ಕಂಥ ಮೋದಿಯವರೇ ನಮಗೆ ಬೇಡ ಅನ್ನುವ ಕೂಗನ್ನು ನಾವು ಕೂಗ್ತಾ ಇದ್ದೀವಿ. ಅದೇನು ಮಾಡೋದು? ನಾಳೆ ನಾವು ಪ್ರೊಟೆಸ್ಟ್ ಮಾಡೋದಿಲ್ಲ. ನಾವು ಸಾಂಕೇತಿಕವಾಗಿ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿರ್ತಕ್ಕಂಥ ಬಿಜೆಪಿಯ ಸರ್ಕಾರದ ನಾಯಕತ್ವ ವಹಿಸಿರ್ತಕ್ಕಂಥ ಮೋದಿಯವರು ಯಾವುದೇ ಕಾರಣಕ್ಕೆ ಕರ್ನಾಟಕದ ಜನರಿಗೆ ಮೋಸ ಮಾಡಿರೋ ಮೋದಿ ಬಿಜೆಪಿ ಸರ್ಕಾರದ ನಾಯಕರು ಮತ ಕೇಳೋದಕ್ಕೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ನಾವು ಅವರಿಗೆ ಗೋ ಬ್ಯಾಕ್ ಮೋದಿ ಅಂತ ಹೇಳಿ ನಾವು ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಪ್ರಧಾನಿಗಳು ಚುನಾವಣಾ ಪ್ರಚಾರಕ್ಕಾಗಿ ಬರ್ತಾ ಇದ್ದಾರೆ. ಈ ಸನ್ನಿವೇಶದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ವತಿಯಿಂದ ನೀವು ಯಾತಕ್ಕೆ ಬರ್ತೀರಿ ಅನ್ನುವಂತ ಪ್ರಶ್ನೆಯನ್ನ ಎತ್ತಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ಈ ಪ್ರಶ್ನೆ ಎತ್ತುವ ಕಾರಣ ಏನು ಅಂತಂದ್ರೆ, ನೀವು UPA ಸರ್ಕಾರ ಮುಗಿದು NDA ಸರ್ಕಾರ ರಚನೆ ಮಾಡುವ ಹಂತದಲ್ಲಿ ಲೀಟರ್ ಪೆಟ್ರೋಲ್ಗೆ 70 ರೂಪಾಯಿ ಇದ್ದಂತ ಸನ್ನಿವೇಶದಲ್ಲಿ 50 ದಿನಗಳೊಳಗೆ 50 ರೂಪಾಯಿನ ರಾಜ್ಯಾದ್ಯಂತ ಮಾಡ್ತೀನಿ ಅನ್ನುವಂತ ಮಾತನ್ನ ಮೂಲಕ ಜನರಿಗೆ ಹುಸಿ ಭರವಸೆನ ಪ್ರಾರಂಭ ಮಾಡಿ ನೀವು ಬಂದಂತವರು 15 ಲಕ್ಷ ರೂಪಾಯಿಗಳನ್ನ ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ.
ದೇಶದ ಸರ್ವ ಜನರ ಕಲ್ಯಾಣಕ್ಕಾಗಿ ನಾನು ಬರ್ತಾ ಇದ್ದೀನಿ ಅಂತ ಹುಸಿಯನ್ನು ತುಂಬಿದಂತವ್ರು ನೀವು. ಆದ್ರೆ ನೀವು ಬಂದ ನಂತರ ಪೆಟ್ರೋಲ್ ಬೆಲೆ ಗಗನಕ್ಕೆ ಹೋಯ್ತು. 15 ರೂಪಾಯಿ ಸಿಕ್ಕಿಲ್ಲ ಅಂತ ಬೆಳಗ್ಗೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ರು. ಬಡವರ ಪರವಾದಂತ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಅನ್ನಭಾಗ್ಯ ಯೋಜನೆಯನ್ನ ತಂದಾಗ ಮೊದಲು ಸಿದ್ದರಾಮಯ್ಯ ಸಾಹೇಬರು 7 ತಂದಿದ್ದು 7 ಕೆಜಿ ಅಕ್ಕಿನ ತಲಾ ಕೊಡ್ತೀವಿ ಎಂದು 2 ಕೆಜಿ ಅಕ್ಕಿ ಕಿತ್ಕೊಂಡಿದ್ರಿ. ಪುನಃ ಈ ಸರ್ಕಾರ ಬರುವ ಮೊದಲು ನಾವು 10 ಕೆಜಿ ಅಕ್ಕಿಗಳನ್ನ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿ ಬಂದ ಸರ್ಕಾರ ತಕ್ಷಣ 10 ಕೆಜಿ ಅಕ್ಕಿ ಕೊಡಕ್ ಹೊರಟ್ರೆ ನೀವು ಮಾಡುತ್ತೇನು? ತಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಯಾವುದೇ ಅಕ್ಕಿಯನ್ನ ರಾಜ್ಯಕ್ಕೆ ಸಪ್ಲೈ ಆಗದ ರೀತಿ ನೋಡ್ಕೊಂಡ್ರಿ. ಉದ್ದೇಶ ಏನು? ಒಳ್ಳೆ ಕೆಲಸ ಮಾಡುವಂಥದ್ದು ಬಡವರಿಗೆ ಹೋಗ್ಬೇಕಾದನ್ನ ತಡಿಬೇಕು ಅನ್ನೋದು ನಿಮ್ಮ ಉದ್ದೇಶ. 5 ಕೆಜಿ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದು ಕೇಂದ್ರ ಸರ್ಕಾರದ ಅಕ್ಕಿ ಅಂತಂದ್ರಿ. ಈ 5 ಕೆಜಿ ಅಕ್ಕಿಯನ್ನ ಫುಡ್ ಸೆಕ್ಯೂರಿಟಿ ಬಿಲ್ ತಂದಂತವ್ರು ಯಾರು? UPA ಸರ್ಕಾರ. ಅಲ್ಲಿಗೆ UPA ಸರ್ಕಾರದ ಯೋಜನೆ ತಡೆದು ಆ 5 ಕೆಜಿನೂ UPA ಸರ್ಕಾರದ್ದು, ಈ 5 ಕೆಜಿನೂ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದ್ದು. ಈ ರೀತಿ ಬಡವರ ಬಗ್ಗೆ ಒಂದು ಚೂರು ಆಲೋಚನೆಗಳಿದ್ದಂತ ನೀವು ಅಚ್ಚೇ ದಿನ ಆಯೋಗ ಅಂತ ಯಾರು ಹೇಳ್ತೀರಿ? ನೀವು ಸಿರಿವಂತರ ಕುರಿತು ಹೇಳ್ತೀರಿ. ಅವ್ರಿಗೆ ನೀವು ಕಾರ್ಪೊರೇಟ್ ಟ್ಯಾಕ್ಸ್ ನ ಕಮ್ಮಿ ಮಾಡ್ತೀರಿ, ಅವರು ಅದಕ್ಕೊಂದಷ್ಟು ಬೇರೆ ರೂಪದಲ್ಲಿ ನಿಮ್ ಜೊತೆಗಿದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಭ್ರಮೆ ಮತ್ತು ಸುಳ್ಳುಗಳನ್ನ ರಾಜ್ಯ ದೇಶದಲ್ಲೆಲ್ಲ ಸಂಚಲನ ಮಾಡ್ತಾ ಈ ರೀತಿ ಹುಟ್ಟಾಗ್ತಾ ಎಷ್ಟು ದಿನ ನೀವು ವಿಶ್ವಾಸ ಉಳಿಸ್ಕೊಳಕ್ಕಾಗುತ್ತೆ? ಇವತ್ತು ಎಲ್ಲ ರೀತಿಯಲ್ಲಿ ಸರ್ಕಾರ ಕರ್ನಾಟಕದಲ್ಲಿ ಪ್ರತಿಯೊಂದು ಕುಟುಂಬದ ಕಲ್ಯಾಣಕ್ಕಾಗಿ ಯೋಜನೆಗಳು ತಂದಾಗ ನೀವು ಅದರ ಬಗ್ಗೆ ವ್ಯಂಗ್ಯ ಮಾಡಿದ್ರಿ. ಇವತ್ತು ಚುನಾವಣೆ ಗೆಲ್ಲಕ್ಕಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಈ ಘೋಷಣೆಗಳನ್ನ ಬೇರೆ ಬೇರೆ ರೂಪದಲ್ಲಿ ಮಾಡಿಕೊಟ್ಟಿದ್ರಿ. ಇಲ್ಲಿ ವ್ಯಂಗ್ಯ ಮಾಡೋದು ಯಾಕೆ? ಅಲ್ಲಿ ಘೋಷಣೆ ಮಾಡಿ ತರುವಂತ ಪ್ರಯತ್ನವನ್ನ ಘೋಷಣೆ ಮಾತ್ರ ಆಯ್ತು, ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲೂ ಘೋಷಣೆ ಮಾಡೋದನ್ನ ತಂದಿಲ್ಲದಂತ ಸರ್ಕಾರಗಳನ್ನ ಬೇರೆ ರಾಜ್ಯಗಳು ನೋಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಮಾತಿಗೂ ಕೃತಿಗೂ ಏನ್ ಸಂಬಂಧ? ಇಲ್ಲಿ ರಾಜ್ಯ ಸರ್ಕಾರ ಇದೆ, ನುಡಿದಂತ ನಡೆಯುವ ಸರ್ಕಾರ ಇದೆ, ಹೇಳುದನ್ನ ಬಡವರ ಪರವಾದದನ್ನ ಅನುಷ್ಠಾನಗೊಳಿಸುವಂತ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಮರಳಿ ಮಾತಿನಿಂದ ಜನರನ್ನ ಮರಳು ಮಾಡಬೇಡಿ. ಇಂಥ ಅನ್ಯಾಯಗಳಿಂದ ಸಾಮಾನ್ಯ ಜನತೆ ನೊಂದಿದ್ದಾರೆ. ದೇಶದ ಕಲ್ಯಾಣ, ದೇಶದ ಅಭಿವೃದ್ಧಿ ಅಂದ್ರೆ ಬಡವರ ಅಭಿವೃದ್ಧಿ. ಒಂದು ಸುಸ್ಥಿರ ಸಮಾಜ ಆದರೆ ಇವತ್ತು CM ಸಾಹೇಬ್ರು ಹೇಳ್ತಾ ಇದ್ರು, ಬಡವರ ಕೈಲಿ ಎಲ್ಲರ ಕೈಲಿ ದುಡ್ಡು ಹೋದ್ರೆ ಸಣ್ಣ ಪುಟ್ಟ ವ್ಯಾಪಾರಗಳಾಗ್ತವೆ, ಮಾಲ್ ಸಂಸ್ಕೃತಿ ಹೋಗುತ್ತೆ. ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಕಂಪನಿಗಳನ್ನ ಉದ್ಧಾರ ಮಾಡೋ ಕೆಲಸ ಅಲ್ಲ. ನಮ್ಮೂರಿನಲ್ಲಿರ್ತಕ್ಕಂಥ, ನಮ್ಮ ರಸ್ತೆಯಲ್ಲಿರ್ತಕ್ಕಂಥ ಕಿರಾಣಿ ಅಂಗಡಿಯನ್ನು, ಹಣ್ಣಿನ ಅಂಗಡಿಯನ್ನು, ಬೀದಿ ಬದಿ ವ್ಯಾಪಾರಿಗಳನ್ನು ಅವನು ವೃದ್ಧಿ ಆಗಬೇಕು ಅಂದ್ರೆ ತಳಮಟ್ಟದ ಜನರಿಗೆ ಹಣ ತಲುಪಬೇಕಿದೆ. ತಳಮಟ್ಟದ ಜನರಿಗೆ DBT ಮುಖಾಂತರ ಹಣ ತಲುಪಂತ ಒಂದು ಏಕಮಾತ್ರ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಇಂಥ ಯೋಜನೆಗಳಿಂದ ಇವತ್ತು ನನ್ನೆಲ್ಲ ಸಹೋದರಿಯರು, ತಾಯಂದ್ರು ಇಷ್ಟು ಮಂದಹಾಸದಿಂದ ಎಲ್ಲ ಕಾರ್ಯಕ್ರಮದಲ್ಲೂ ಶಕ್ತಿಯುತವಾಗಿ ಬಂದು ನಿಲ್ತಾ ಇದ್ದಾರೆ. ಈ ಶಕ್ತಿಯ ಹಿನ್ನೆಲೆಯಲ್ಲಿ ಸರ್ಕಾರ ಕೊಟ್ಟ ಯೋಜನೆಗಳ ಅನುಕೂಲದಿಂದ ಅತ್ಯಂತ ಸಂತೋಷದಿಂದ ಬಂದಿರತಕ್ಕಂಥ ಸನ್ನಿವೇಶದಲ್ಲಿ ನೀವು ಮತ್ತೊಮ್ಮೆ ಪೊಳ್ಳು ಭರವಸೆ ಕೊಡ್ಲಿಕ್ಕೆ ತಾವು ಬಂದಾಗೆಲ್ಲ ಏನೋ ಒಂದು ಹೇಳ್ತೀರಿ, ಹೇಳಿದಕ್ಕೂ ಏನಕ್ಕೂ ಸಂಬಂಧನೇ ಇಲ್ಲ, ಈ ಊರ ಬಗ್ಗೆ ಇಲ್ಲದ ಕಲ್ಪನೆಗಳು ಹುಟ್ಟಾಕ್ತೀರಿ. ಹೋದ ನಂತರ ಈ ಊರ್ನ ಮತ್ತೆ ನೆನ್ಪು ಮಾಡ್ಕೊಳ್ಳೋದು ಮತ್ತೆ ಬರುವಾಗ ಮಾತ್ರ ನೀವು ಇಂಥ ಒಂದು ಚಿಂತನೆಗಳನ್ನ ದೇಶದ ಉದ್ದಗಲದಲ್ಲಿ ಮಾಡಿ ಮತ್ತೆ ಜನರನ್ನು ಮೋಸಗೊಳಿಸಬೇಡಿ. ಆ ಮೋಸಗೊಳಿಸೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮೈಸೂರು ನಗರ ಕಾಂಗ್ರೆಸ್ ವತಿಯಿಂದ ನೀವು ಬರುವುದೇ ಬೇಡ, ನೀವು ದಯಮಾಡಿ ಹಿಂದೆ ಹೋಗಿ ಅನ್ನುವಂಥ ಮಾತನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಹೋರಾಟವನ್ನ ಎತ್ಕೊಂಡು ಇವತ್ತು ಮಾಡ್ತಾ ಇದೀವಿ ಬಂಧುಗಳೇ. ಮತ್ತಷ್ಟು ಮಗದಷ್ಟು ಯಾರೋ ಒಂದಷ್ಟು ಜನ ಯುವಕರು ಅವರಿಗೆ ನನಗನ್ಸುತ್ತೆ ಶಿಕ್ಷಣವಂತರು ಒಂದಷ್ಟು ಜನ ಇದ್ರು, ವಿವೇಕವಂತರು ಇಲ್ವೇನೋ ಅಂತ ಅನ್ಸುತ್ತೆ. ಅವರೆಲ್ಲ ಸೋಷಿಯಲ್ ಮೀಡಿಯಾಗಳನ್ನ ನೋಡಿದಾಗ ಅವರಿಗೆ ಒಂದ್ ರೀತಿ ಭ್ರಮೆ ಆಗಿದೆ. ಇಲ್ಲಿ ಏನೆಲ್ಲ ಆದ್ರೂ ಅದು ಮೋದಿನೇ ಕಾರಣ ಅಂತ ಹೇಳುವಂತ ಮಾನಸಿಕತೆಯಲ್ಲಿ
ತಪ್ಪಾದಕ್ಕೆಲ್ಲ ಬೇರೆಯವ್ರ ಕಾರಣ, ಒಳ್ಳೇದಾಗೋದಕ್ಕೆಲ್ಲ ಅವರೇ ಕಾರಣ ಅನ್ನುವಂತ ಬಿಂಬಿಸುವಂತ ಒಂದು ಕೆಟ್ಟ ಪ್ರಯತ್ನ ಈ ದೇಶದಲ್ಲಿ ನಡೀತಾ ಇದೆ. ನಾವು ಯಾವತ್ತು ಹೇಗಿರಬೇಕು ಅಂತಂದ್ರೆ, ಯಾರೇ ಒಳ್ಳೇದು ಮಾಡಿದ್ರು ಅದನ್ನು ಸ್ವೀಕರಿಸುವಂತ ಮನಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಈ ದೇಶದ, ಈ ನೆಲದ ಸಂಸ್ಕೃತಿ ನಮ್ಮನ್ನು ಎತ್ತರ ಕೊಂಡೊಯ್ದಿರೋದೇ ಆ ಕಾರಣಕ್ಕಾಗಿ. ಇವತ್ತು ಕಪೋಕಲ್ಪಿತ ವರದಿಗಳನ್ನ ಹುಟ್ಟಾಕುವಂಥದ್ದು, ಬೇರೆ ಬೇರೆ ಧರ್ಮದ ಸೂಕ್ಷ್ಮಗಳನ್ನ ಇಟ್ಕೊಂಡು ಹೋಗುವಂಥದ್ದು, ಮನುಷ್ಯನ ಕಡುಬಡವನ ಬೇಕಾದಂತ ವಿಚಾರಗಳನ್ನ ಬಿಟ್ಟಂಥದ್ದು, ಯಾರಿಗೆ ಯಾವ್ದು ಬೇಕು, ದೇಶಕ್ಕೆ ನಿಜವಾಗಿ ಏನ್ ಬೇಕು ಅನ್ನೋದು ಬಿಟ್ಟು ಬೇರೆ ವಿಚಾರಗಳಲ್ಲಿ ಈ ದೇಶವನ್ನ ಬೇರೆ ರೀತಿ ಕೊಂಡೊಯ್ಯುವಂತ ಪ್ರಯತ್ನ ಈ 140 ಕೋಟಿ ಜನರಿರ್ತಕ್ಕಂಥ ದೇಶ ಇನ್ನು ಸಾವಿರಾರು ವರ್ಷ ನಾವೆಲ್ಲ ಒಟ್ಟಿಗೆ ಬದುಕಬೇಕಾಗಿದೆ. ಒಟ್ಟಿಗೆ ಬದುಕಬೇಕು ಅಂತಂದ್ರೆ ಎಲ್ಲರಿಗೂ ಸೇರಿದಂತ, ಎಲ್ಲರ ಒಳಿತಿಗೆ ಸೇರಿದಂತ ವಿಚಾರಗಳಿಟ್ಟು ಹೋಗ್ಬೇಕಾಗಿದೆ. ನಾವು ಅದು ಬಾಯಿಲಿ ಮಾತ್ರ ಹೇಳಿದ್ರಾಗಲ್ಲ, ನಡೆಯಲಿರ್ಬೇಕು, ನುಡಿಯಲ್ಲಿರ್ಬೇಕು. ಅಂತ ವಿಚಾರಗಳನ್ನು ಇಟ್ಟು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ಸಮಾಧಾನವಾಗಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಇಂಥ ಗೊಂದಲಗಳಿಗೆ ಅವಕಾಶ ಆಗಬಾರದು. ಅದರಿಂದ ನೀವು ಬರದೇ ಇದ್ರೆ ಸುಭಿಕ್ಷೆ ಅನ್ನುವಂತ ಮಾತನ್ನ ಇಟ್ಟು ಮೈಸೂರು ನಗರ ಕಾಂಗ್ರೆಸ್ ಗೋ ಬ್ಯಾಕ್ ಮೋದಿ ಅನ್ನುವಂತ ಚಳವಳಿಯನ್ನ ಇಟ್ಕೊಂಡಿದೆ. ಮೋದಿ ಅವರು ಚುನಾವಣೆ ಬಂದಾಗ ಮಾತ್ರ ಕರ್ನಾಟಕಕ್ಕೆ, ಮೈಸೂರಿಗೆ ಎಲ್ಲ ಕಡೆ ಬರ್ತಾರೆ. ಅವ್ರು ಬಂದ್ರೆ ಯಾವ ಎಫೆಕ್ಟ್ ಆಗಲ್ಲ, ಅದು ಬೇರೆ ವಿಷಯ. ಆದ್ರೆ ಕರ್ನಾಟಕದಲ್ಲಿ ಪ್ರವಾಹ ಬಂದು ಊರ್ಗೂರೇ ಹಳ್ಳಿನೇ ಕೊಚ್ಚೋಯ್ತು. ಸಾವಿರಾರು ಜನರ, ಲಕ್ಷಾಂತರ ಜನರ ಬದುಕು ಬೀದಿ ಪಾಲಾಯ್ತು. ಒಂದು ಕರ್ಟಶಿಶೇಕು ಕೂಡ ಒಂದು ಪರಿಹಾರದಾಗ್ಲಿ, ನೋಡೋದಿಕ್ಕಾಗ್ಲಿ, ಯಾವುದಕ್ಕಾಗ್ಲಿ ಬರಲಿಲ್ಲ. ಯಾವುದೇ ಒಂದು ಪರಿಹಾರನೂ ಇಲ್ಲ. ಆಮೇಲೆ ಏನು ಕರ್ನಾಟಕಕ್ಕೆ ಕೊಡಬೇಕಾದಂತ GST ಪಾಲನಲ್ಲೂ ಕೂಡ ಮೋಸ, ತೆರಿಗೆಗಳಲ್ಲೂ ಕೂಡ ಮೋಸ. ಎಲ್ಲಕ್ಕಿಂತ ಮುಖ್ಯವಾಗಿ ಬರ ಪರಿಹಾರವನ್ನು ಕೊಡಿ. ಏನು NDRF ನಾನುಸ್ ಪ್ರಕಾರ ಏನ್ ಬರ ಪರಿಹಾರ ಕೊಡ್ಬೇಕು, ನೀವು ಅದನ್ನ ಇನ್ ಟೈಮ್ ಅಲ್ಲಿ ಸಲ್ಲಿಸಿದ್ರು. ಮುಖ್ಯಮಂತ್ರಿಗಳು ಹೋದ್ರು, ಕೃಷ್ಣಬೈರೇಗೌಡರು ಹೋದ್ರು, ಎರಡೆರಡು ಬಾರಿ ಹೋದ್ರು. ಅಮಿತ್ ಶಾ ಭೇಟಿ ಮಾಡಿ ನಾವ್ ಈಗಲೇ ಕಳಿಸ್ಕೊಡ್ತೀವಿ ಅಂತ ಅಮಿತ್ ಶಾ ಹೇಳಿದ್ರು. ದೊಡ್ಡದಾಗಿ ನಿರ್ಮಲಾ ಸೀತಾರಾಮನ್ ಈಗ ಒಂದು 15 ದಿವಸದಲ್ಲಿ ಬಂದ್ಬಿಟ್ಟು ನಾವು ಕೊಟ್ಬಿಟ್ಟಿದೀವಿ, ಯಾವ ಹಣನೂ ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲಾ ಮಾಜಿ ಮಂತ್ರಿಗಳು ಕೂಡ, ಅಶ್ವಥ್ ನಾರಾಯಣ, ಅಶೋಕ, ಎಲ್ಲರೂ ಕೂಡ ನಾವ್ ಯಾವ್ದು ಕೂಡ ಸೀಟಿನವಿ ಅಂತೂ ಬಾಯ್ ಬಿಡ್ಕೊಂಡ್ರು. ಕರ್ನಾಟಕಕ್ಕೆ ಯಾವ ಮೋಸನೂ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಕಪಾಳಕ್ಕೆ ತಟ್ಟು ಕಳಿಸ್ತು. ಅಯ್ಯೋ ಬೇಡಿ ಕಪಾಳಕ್ಕೆ ತಟ್ಟಬೇಡಿ, ನೋಟಿಸ್ ಕೊಡಬೇಡಿ, ನಾವು ಅವ್ರದ್ದೇನಿದೆ ಬಗೆಹರಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಕೈ ಮುಗಿದು ಕೇಳ್ಕೊಂಡ್ರು. ಸುಪ್ರೀಂ ಕೋರ್ಟ್ ಮರ್ಯಾದೆ ತೆಗಿಯಕ್ಕೆ ರೆಡಿ ಆಗಿತ್ತು, ನೋಟಿಸ್ ಕೊಡಕ್ಕೆ. ನಮ್ಮ ಮರ್ಯಾದೆ ತೆಗಿಬೇಡಿ, ನೋಟಿಸ್ ಕೊಡಬೇಡಿ ತಾಗ ಒಪ್ಕೊಂಡು ಕೊಡ್ತೀವಿ ಪರಿಹಾರನ ಅಂತ ಹೇಳಿದ್ರು. ಇಷ್ಟು ದಿನ ಸೀತಾರಾಮನ್ ಹೇಳಿದ್ದು ಸುಳ್ಳು, ನಿರ್ಮಲಾ ಸೀತಾರಾಮನ್ ಎಲ್ಲ ಹಣ ಕೊಟ್ಬಿಟ್ಟಿದೀನಿ ಅಂತ ಹೇಳಿದ್ರು. ಮೋದಿ ಈ ಕಾರಣಕ್ಕೇನೆ MLA ಎಲೆಕ್ಷನ್ ಅಲ್ಲಿ ಅವ್ರು ಎಲ್ಲೆಲ್ಲಿ ಬಂದು ಭಾಷಣ ಮಾಡಿದ್ರು ಅಲ್ಲೆಲ್ಲ ನಮ್ಮ MLA ಸೀಟ್ಗಳು ಗೆಲ್ತು. 136 ಸೀಟ್ಗಳು ಗೆಲ್ತಕ್ಕಂಥ ಅವಕಾಶ ಆಯ್ತು. ಇವತ್ತು ಕೂಡ 22 ಸೀಟ್ಗಳಿಗಿಂತ ಹೆಚ್ಚು ಸೀಟ್ ಗೆಲ್ತೇವೆ. ಎಲ್ಲೆಲ್ಲಿ ಮೋದಿಯವರು ಹೋಗ್ತಾರೆ ಅಲ್ಲಿ ಗೆಲ್ತೇವೆ. ಯಾಕೆ ಅಂತ ಹೇಳಿದ್ರೆ ಮೋದಿ ಬಂದಷ್ಟು ನಮ್ಗೆ ಆಶೀರ್ವಾದ ಜಾಸ್ತಿ ಆಗತ್ತೆ. ಹಾಗಾಗಿ ಅದೊಂದು ಕಡೆ, ಅದೊಂದು ಭಾಗ ಅದು ನಮ್ಗೆ ಗೊತ್ತು. ಆದ್ರೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಬರಕ್ಕೆ? ನಿಮ್ಗೇನ್ ನೈತಿಕತೆ ಇದೆ? ಕರ್ನಾಟಕ ಜನ 28 ಜನ MP ಕೊಟ್ಟರು, ನಿಮ್ಗೆ 26 ಜನನ್ನ ಕೊಟ್ಟರು ಕೂಡ ಆ 26 ಜನ MP ಮೂಗರು ಬಸವರವರು, ಮೂಗ್ ಬಸವಣ್ಣ ಪಾಪ ಅವ್ರಿಗೆ ಯಾರಿಗೂ ಮಾತಿನ ಬರಲ್ಲ, ಗದ್ದೆನೂ ಬರಲ್ಲ, ಬೊಗಳೆ ಬಿಡಕ್ಕೆ ಮಾತ್ರ ರೆಡಿ. ಒಂದು ಕೆಲವರು ಅದು, ಇನ್ ಕೆಲವರು ಅದೂ ಮಾತಾಡಲ್ಲ ಪಾಪ. ಅಂತವ್ರೆಲ್ಲ ಗೆದ್ದು ಮೋದಿ ಎದುರುಗಡೆ ಮಾತಾಡಿ ಒಂದಿನ ಕರ್ನಾಟಕಕ್ಕೆ ಬೇಕಾದಂತ ಹಣ ತರಲ್ಲ. ಕರ್ನಾಟಕ ಗೆಲ್ಲಿಸ್ಕೊಟ್ಟಿದೆ ಅಂತನಾದ್ರೂ ಕೂಡ ಪ್ರವಾಹ ಬಂದಾಗಲಿ, ಬರ ಪರಿಹಾರದಲ್ಲಾಗ್ಲಿ, ಕೊಡ್ಬೇಕಾದ ಟ್ಯಾಕ್ಸ್ ಅಲ್ಲಾಗ್ಲಿ ₹1 ಕೊಡ್ಲಿಲ್ಲ. ಈ ಕಡೆ ಸೀಟ್ಗಳು ಜಾಸ್ತಿ ಬಂದು, ಆದ್ರೆ ಕೊಡ್ಬೇಕಾದದ್ದು ಕೂಡ ಬಹಳಷ್ಟು ಅನ್ಯಾಯಗಳನ್ನ ಕರ್ನಾಟಕಕ್ಕೆ ಮೋದಿಯವರು ಮಾಡಿದ್ರು. ಇದಕ್ಕಾಗಿ MLA ಎಲೆಕ್ಷನ್ ಅಲ್ಲಿ ನೀವು ಬೋತ್ ಕಡೆ ಎಲ್ಲ ನಾವು ಜಾಸ್ತಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು. ತಿರ್ಗಾ ಮಾನವ ಮರ್ಯಾದೆ ಇಲ್ಲದೆ, ಯಾವ ನೈತಿಕತೆ ಇಲ್ಲದೆ ನಾಳೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಗರಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇಡೀ ಕಾರ್ಯಕರ್ತರು ಗೋ ಬ್ಯಾಕ್ ಮೋದಿ, ಗೋ ಬ್ಯಾಕ್ ಮೋದಿ, ಗೋ ಬ್ಯಾಕ್ ಮೋದಿ, ಮೋದಿ ಮೋದಿ, ಗೋ ಬ್ಯಾಕ್ ಅನ್ನೋ ಘೋಷಣೆಯನ್ನ ಕೂಗೋದ್ರ ಮುಖಾಂತರ ಅವ್ರನ್ನ ವಾಪಸ್ ಹೋಗುವಂತ ಹೇಳ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ ಶ್ರೀಗರಿ ಶ್ರೀಗರಿ
ನಿಮ್ಮ ಮನದಾಳದ ಗರಿ.